ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವ್ಲಾಗ್. ಗೈಸ್, ಇವತ್ತು ಒಂದು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಗೈಸ್. ಸೆಲ್ಫಿ ಸ್ಟಿಕ್ ಆರ್ಡರ್ ಮಾಡಿದೆ ಗೈಸ್ ಫ್ಲಿಪ್ಕಾರ್ಟಲ್ಲಿ. ಸೊ ಅದನ್ನ ಇವಾಗ ಅನ್ಬಾಕ್ಸ್ ಮಾಡೋಣ ಗೈಸ್. ನೋಡಿ ಗೈಸ್, ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ ಸೆಲ್ಫಿ ಸ್ಟಿಕ್ಕು. ಯಾಕಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ನನ್ನ ಮೊಬೈಲ್ ಆ್ಯಂಡ್ರಾಯ್ಡ್ ಇರೋದ್ರಿಂದ ಸೊ ನಮ್ಮಲ್ಲಿ ಬಿಡುತ್ತೆ ಏನೂ ಕಾಣಿಸ್ತಾ ಇರಲಿಲ್ಲ. ನಿಮ್ದು ಹಿಂದ್ಗಡೆ ಪ್ಲೇಸ್ ಅದು ಜಸ್ಟ್ ನನ್ನ ಮುಖ ಅಷ್ಟೇ ಕಾಣಿಸ್ತಾ ಇತ್ತು. ಸೊ ಸ್ವಲ್ಪ ಸೆಲ್ಫಿ ಸ್ಟಿಕ್ ಆದರೆ ನನಗೆ ಒಂಥರ ಟ್ರೈಪಾಡ್ ಥರ ಯೂಸ್ ಮಾಡ್ತೀನಿ. ಇದು ನನಗೆ ಭಾಳ ಹೆಲ್ಪ್ ಆಗುತ್ತೆ ವೀಡಿಯೋ ಮಾಡಬೇಕಾದ್ರೆ. ಸೊ ಹಾಗಾಗಿ ಇದನ್ನು ಅನ್ಬಾಕ್ಸ್ ಮಾಡೋಣ, ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಇವಾಗ ಅನ್ಬಾಕ್ಸ್ ಮಾಡೋಣ. ಕ್ಯಾಮ್ರಾ ನಾನು ಏನಾದರೂ ವೀಡಿಯೋ ಮಾಡಬೇಕಾದ್ರೆ ಕ್ಯಾಮ್ರಾನಲ್ಲಿ ಎಲ್ಲಾದರೂ ಇಟ್ಟು ವೀಡಿಯೋ ಮಾಡಬೇಕಾಗ್ತಿತ್ತು. ಸೊ ಅದಕ್ಕೆ ಇದರಿಂದ ನನಗೆ ಈ ಥರ ಒಂಥರ ಸ್ಟ್ಯಾಂಡ್ ಥರ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಸಿಗ್ಬೇಕಂತ. ಇದು ನಂಗೆ ಒಂಥರ ಟ್ರೈಪಾಡ್ ಇದ್ದಕ್ಕೆ. ಸೊ ಇವಾಗ ಇದನ್ನು ಯೂಸ್ ಮಾಡೋಣ. ನೆಕ್ಸ್ಟ್ ಇದರಿಂದ ವೀಡಿಯೋ ಮಾಡ್ತೀನಿ. ಇವಾಗ ನಾನು ಅನ್ಬಾಕ್ಸ್ ಮಾಡೋಣ. ಮೊಬೈಲ್ ಇಡ್ತೀನಿ ರೀ ಗೈಸ್. ಇದೆ ನೋಡಿರಿ ಆರ್ಡರ್ ಮಾಡಿದ್ರೆ. ಬನ್ನಿ ಇವಾಗ ಅದನ್ನ ಅನ್ಬಾಕ್ಸ್ ಮಾಡೋಣ. ಅದನ್ನ ಅದಕ್ಕೆ ಗೈಸ್, ಇದೆ ಸೆಲ್ಫಿ ಸ್ಟಿಕ್. ಇದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೀನಿ. ಇದಕ್ಕೆ ಜಸ್ಟ್ 250 ಬಿದ್ದಿದೆ. ನೀವು ಯಾರಾದರೂ ಆರ್ಡರ್ ಮಾಡ್ತೀರಾ ಅಂದರೆ ನಾನು ಕಾಮೆಂಟಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಅದ್ರ ಮುಖಾಂತರ ನೋಡಿ ಆರ್ಡರ್ ಮಾಡ್ಬೋದು. ಸೆಲ್ಫಿ ಸ್ಟಿಕ್ಸ್ RMS ನೋಡಿ ಗೈಸ್. ಇದನ್ನು ಓಪನ್ ಮಾಡೋಣ. ಇದು ನನಗೆ ಸ್ಟ್ಯಾಂಡ್ ಥರ ಎಲ್ಲ ಥರ ಓಪನ್ ಆಗುತ್ತೆ. ಇದರಲ್ಲಿ ಲೈಟ್ನೂ ಇರುತ್ತೆ, ತೋರಿಸ್ತೀನಿ ರೀ ನಿಮಗೆ. ಒಳಗಡೆ ಏನಿಲ್ಲ, ಇನ್ನೊಂದು QR ಕೋಡ್ ಇದೆ ಅಲ್ಲಿ. ಗಾಯ್ಸ್, ಇದೇ ನಾನು ತರಿಸಿರೋ ಸೆಲ್ಫಿ ಸ್ಟಿಕ್. ನೋಡಿ ಗೈಸ್, ಈ ಥರ ಹಾಕ್ತಿರ್ತಾರೆ. ಇದು ನೋಡಿ ಗೈಸ್, ನೀವು ಓಪನ್ ಮಾಡೋಣ ಏನೇನಿದೆ ಅಂತ. ಕೆಳಗಡೆ ನಮಗೆ ಇದು ಬ್ಲೂಟೂತ್ ಇರುತ್ತೆ, ಅದರ ಚಾರ್ಜಿಂಗ್ ಮಾಡೋದು ಇರಬೇಕು ಅನ್ನಿಸುತ್ತೆ. ಇದು ಯೂಸರ್ ಮೆನುವಲ್ ಇದೆ. ಯೂಸರ್ ಮೆನುವಲ್ಲಿ ಇದರಲ್ಲಿ ಯಾವ ಥರ ನಾವು ಟ್ರೈಪಾಡ್ ಯೂಸ್ ಮಾಡಬೇಕು, ಸೆಲ್ಫಿ ಸ್ಟಿಕ್ ಯೂಸ್ ಮಾಡಬೇಕು ಅಂತ ಇದರಲ್ಲಿದೆ. ಇದನ್ನು ಇದು ಮಾಡೋಣ ಗೈಸ್. ಅದೇ ನೋಡಿ ಗೈಸ್, ಇದನ್ನು ನೀವು ಈ ಥರ ಇದನ್ನು ಅಳಸ್ ಮಾಡಿ ನೀವು ಯಾವ ಥರ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಬೇಕಾದರೆ ಈ ಥರ ನಿಮಗೆ ಈ ಥರನೂ ಯೂಸ್ ಮಾಡ್ಬೋದು. ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ. ಈ ಲೈಟಿಂದ ಸ್ವಲ್ಪ ನಮಗೆ ಫೇಸ್ಗೆ ಇದಾಗುತ್ತೆ. ಸೊ ಈ ಲೈಟ್ ಆಫ್ ಆನ್ ಎರಡು ಥರ ಲೈಟ್ ಕೊಡ್ತಾರೆ. ಮತ್ತು ಹಾಗೆ ಇದರಲ್ಲಿ ನಮ್ಮ ಮೊಬೈಲ್ನ ಇಟ್ಕೋಬೋದು. ಮೊಬೈಲ್ ಇಟ್ಕೊಂಡು ಈ ಥರ ಇದು ಮಾಡ್ಕೊಳ್ಳೋಣ. ಇಷ್ಟು ಉದ್ದನಾಗುತ್ತೆ. ಅದು ಉದ್ದ ಹಿಂಗೆ ವಿಡಿಯೋ ಮಾಡ್ಬೋದು. ನಾ ಸೆಲ್ಫಿ ಆಗುತ್ತೆ. ಇಲ್ಲಿ ಇಂದು ಅಡ್ಜಸ್ಟಬಲ್ ಇದು ಸ್ಟ್ಯಾಂಡ್ ಥರ ಕೊಟ್ಟಿರ್ತಾರೆ. ಈ ಥರ ಇಟ್ಟು ನಾನು ವಿಡಿಯೋ ಬೇಕಾದರೆ ಶೂಟ್ ಮಾಡ್ಬೋದು. ಸ್ಟ್ಯಾಂಡ್, ಅಡ್ಜಸ್ಟಬಲ್ ಸ್ಟ್ಯಾಂಡು ಎಷ್ಟು ಬೇಕಾದರೂ ಅಷ್ಟು ಹೈಟ್ ಮಾಡ್ಕೋಬೋದು. ಇಷ್ಟು ಹೈಟ್ ಬರುತ್ತೆ ಅನ್ನಿಸುತ್ತೆ. ಇಷ್ಟು ಹೈಟಿಂದ ನಾವು ವಿಡಿಯೋ ಬೇಕಾದರೂ ರೆಕಾರ್ಡ್ ಮಾಡ್ಬೋದು. ನಾವು ವಿಡಿಯೋ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಮತ್ತು ಇದನ್ನ ಎಷ್ಟು ಓಪನ್ ಲಾಕ್ ಆಗುತ್ತೆ. ಇಲ್ಲಿ ಒಂದ್ಗಡೆ ಇದು ಕೊಟ್ಟಿರ್ತಾರೆ, ಬ್ಲೂಟೂತ್ ಇದು ಕೊಟ್ಟಿರ್ತಾರೆ. ಇದರಿಂದ ನಾವು ಫೋಟೋ ಮತ್ತು ವಿಡಿಯೋಸ್ಗಳನ್ನ ಆರಾಮಾಗಿ ಇದರ ಬ್ಲೂಟೂತ್ ಕನೆಕ್ಟಿಂದ ಇಲ್ಲಿಂದ ಕ್ಲಿಕ್ ಮಾಡ್ಬೋದು. ಆಟೋಮೆಟಿಕಲಿ ಫೋಟೋ ತೆಕ್ಕೋಬೋದು, ವಿಡಿಯೋ ಎಲ್ಲ ಇದರಿಂದ ಮಾಡ್ಬೋದು. ಬ್ಲೂಟೂತ್ ಕನೆಕ್ಟ್ ಇರುತ್ತೆ, ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ. ಇದನ್ನು ಇಲ್ಲಿ ಬೇಕಾದರೆ ಇಡ್ಬೋದು. ಅಡ್ಜಸ್ಟಬಲ್ ಇದೆ.
250ಗೆ ವರ್ತ್ ಅನಿಸುತ್ತೆ ಇದು, ಬೆಸ್ಟ್ ಇದೆ. ನೆಕ್ಸ್ಟ್ ನಾನು ಇದರಲ್ಲೇ ವಿಡಿಯೋ ಮಾಡ್ತೀನಿ. ನನಗೆ ಈ ಥರ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನನಗೆ, ಯಾಕಂದರೆ ನನಗೆ ವಿಡಿಯೋ ಬರುತ್ತೆ ಸ್ವಲ್ಪ. ಇದರಲ್ಲಾದರೆ ಸ್ವಲ್ಪ ಪೂರ ಆ್ಯಂಗಲ್ ಎಲ್ಲ ಹಿಂದೆಲ್ಲ ಕಾಣಿಸುತ್ತೆ ಬ್ಯಾಕ್ಗ್ರೌಂಡು. ನಾನು ಎಲ್ಲಾದರೂ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಇದು ಟ್ರೈಪಾಡ್ ನಂಗೆ ಯೂಸ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ಆರ್ಡ್ರ್ ಮಾಡಿದ್ದೀನಿ. ಸೊ ನನ್ನ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇರೋದ್ರಿಂದ ನನ್ನ ಹತ್ರ 1x ಅಷ್ಟೇ ಬರುತ್ತೆ. ಐಫೋನವ್ರು ಆದರೆ ಅವ್ರಿಗೆ ಜಸ್ಟ್ ಟ್ರೈಪಾಡ್ ಏನು ಆಗೋದೇ ಇರಲ್ಲ ಐಫೋನ್ದಾಗ, ಯಾಕಂದರೆ ಅವೆಲ್ಲ ಬಿಡುತ್ತೆ 0.5 ಬರುತ್ತಲ್ಲ. ಸೊ ನಾನು ಅದಕ್ಕೆ ಇದು ಯೂಸ್ ಮಾಡಿದ್ದೀನಿ. ಎಲ್ಲಾದರೂ ಲಾಂಗ್ ಹೋದರೆ, ಎಲ್ಲಾದರೂ ಹಿಸ್ಟ್ರಿ ಪ್ಲೇಸಸ್, ಎಲ್ಲಾದರೂ ಪ್ಲೇಸ್ ಕವರ್ ಮಾಡ್ಬೇಕಾದ್ರೆ ಬೆಸ್ಟ್ ಆಗುತ್ತೆ ಇದು. ಸೊ ಅದಕ್ಕಾಗಿ ನೀವು ಯಾರಾದರೂ ತೊಗೋತೀರ ಅಂದರೆ ಕಾಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗ್ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. 250ಗೆ ಬರ್ತಿದೆ ಗೈಸ್. ಇದು ಚಾರ್ಜಿಂಗ್ ಇದೆ ಎಲ್ಲ ಯೂಸರ್ ಮೇಲೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯೂಸ್ ಮಾಡೋಣ ಗೈಸ್. ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರೂ ಬಾಯ್.